ಇನ್ವಿಸಿಬಲ್ ಚೈನು ಡಿಫ್ರೆಂಟ್ ಮೆಥಡ್ಸಲ್ಲಿ ಈಸಿಯಾಗಿ ಯಾವ ರೀತಿ ನಾವು ಪ್ರಿಪೇರ್ ಮಾಡ್ಕೋಬೋದು ಅಂತೇಳಿ ನಾನಿಲ್ಲಿ ಕಂಪ್ಲೀಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಸಿಯಾಗಿ ಡಿಫ್ರೆಂಟ್ ಮೆಥಡ್ಸಲ್ಲಿ ತೋರಿಸ್ತಾ ಇದ್ದೀನಿ. ಮುಂಚಿತವಾಗಿ ಅದಕ್ಕೆ ಬೇಕಾಗಿರೋ ಐಟಮ್ಸು, ಮಟೀರಿಯಲ್ಸು, ಈ ಪ್ಲಕ್ಕರ್, ಹಾಗೆ ಚೈನ್, ಎಂಡಿಂಗಲ್ಲಿ ಹಾಕೋಕ್ಕೆ ಹುಕ್ಕು, ಪೆಂಡೆಂಟ್ಸು, ಹಾಗೆ ಗೋಲ್ಡ್ ಬೀಡ್ಸು, ಇಲ್ಲಿ ನೋಡಿ, ಹಾಗೆ ಬ್ಲ್ಯಾಕ್ ಬೀಡ್ಸು ತೊಗೊಂಡಿದ್ದೀನಿ. ನೀವು ಯಾವ ಬೇಕಾದರೂ ಯೂಸ್ ಮಾಡ್ಕೋಬೋದು, ಇದೆ ಅಂತೆಲ್ಲ. ಹಾಗೆ ಇವು ಕ್ಲಮ್ ಬೀಡ್ಸ್ ಅಥವಾ ಕ್ಲಮ್ ಬೀಡ್ಸ್, ಹಾಗೆ ಸ್ಟಾಪರ್ ಅಂತ ಹೇಳ್ತಾರೆ, ಗಿಯರ್ ವೈರು. ಈ ಮೇನ್ ಗಿಯರ್ ವೈರನ್ನು ಸ್ಟಾಪರ್ಸ್ ಭಾಳ ಯೂಸ್ಫುಲ್ ಆ್ಯಂಡ್ ಮೇನ್ ಇನ್ವಿಸಿಬಲ್ ಚೈನ್ ಮಾಡೋಕ್ಕೆ ಮೇನ್ ಮಟೀರಿಯಲ್ ಅಂತ ಹೇಳ್ಬೋದು. ಇದೆಲ್ಲ ನಾನು ಮಟೀರಿಯಲ್ಸ್ ತೊಗೊಂಡಿದ್ದೀನಿ. ಹಾಗೆ ಯಾವ ರೀತಿಯೆಲ್ಲ ನಾನು ಯೂಸ್ ಮಾಡ್ಕೊಳ್ತಿದ್ದೀನಿ ಅಂತ ಕಂಪ್ಲೀಟಾಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ತಪ್ಪದೆ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಸೊ ನಿಮಗೆ ಡಿಫ್ರೆಂಟ್ ಮೆಥಡ್ಸ್ ನಿಮಗೆ ಗೊತ್ತಾಗುತ್ತೆ. ಒಂದು ಮೆಥಡ್ ಬಿಟ್ಟರೆ ಇನ್ನೊಂದು ಮೆಥಡ್ ನಿಮಗೆ ಯೂಸ್ ಆಗ್ಬೋದು. ನಿಮಗೆ ಯಾವುದು ಈಸಿ ಅನಿಸುತ್ತೆ ಮೆಥಡ್, ಆ ಮೆಥಡಲ್ಲಿ ನೀವು ಫಾಲೋ ಮಾಡ್ಕೋಬೋದು. ಮುಂಚಿತವಾಗಿ ಈ ಬೀಡ್ಸೆಲ್ಲೂ ಚಿಕ್ಕ ಚಿಕ್ಕ ಡಬ್ಬಗಳಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕವರಲ್ಲಿ ತೊಗೊಳ್ಳೋದ್ರಿಂದ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಚಿಕ್ಕ ಡಬ್ಬಗಳಲ್ಲಿ ಹಾಕ್ಕೊಂಡ್ರೆ ನಮಗೆ ಈಸಿಯಾಗಿ ನಾವು ತೊಗೊಂಡು ಚೈನ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಹಾಗೆ ಪೆಂಡೆಂಟ್ಸ್, ಬೀಡ್ಸ್ ಬಂದುಬಿಟ್ಟು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ ಮಾಡ್ಕೋಬೋದು. ಹಾಗೆ ನಿಮ್ಗೆ ಯಾವ ಡಿಸೈನ್ ಬೇಕೋ ಅಥವಾ ಇದೇ ಪೆಂಡೆಂಟ್ ಅಲ್ಲ, ಯಾವ ಪೆಂಡೆಂಟ್ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಈ ಪೆಂಡೆಂಟ್ಸ್ ನನ್ನ ಹತ್ರ ಮುಂಚಿತವಾಗಿ ಇತ್ತು. ಸೊ ಆದ್ದರಿಂದ ನಾನು ಈ ಪೆಂಡೆಂಟ್ಸ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಗಿಯರ್ ವೈರು ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಇದೇ ಸೈಜ್ ಅಂತ ಬೇಕಾಗಲ್ಲ. ನಿಮ್ಮ ನೆಕ್ ಸೈಜ್ ಅನುಕೂಲವಾಗಿ ದೊಡ್ಡ ನೆಕ್ ಇತ್ತು, ದಪ್ಪ ಇತ್ತು ಅಂದರೆ ಜಾಸ್ತಿ ತೊಗೊಳ್ಳಿ. ನಿಮಗೆ ಚೋಕರ್ ಪ್ಯಾಟರ್ನಲ್ಲಿ ಬೇಕು ಅಂದರೆ ಕಮ್ಮಿ ತೊಗೊಳ್ಳಿ ಗೇರ್ ವೈರು. ಇಲ್ಲ ಅಂತಂದರೆ ಜಾಸ್ತಿನೂ ತೊಗೋಬೋದು, ಲಾಂಗ್ ಬೇಕು ಅಂದರೆ. ಇಲ್ಲಿ ನೋಡಿ, ಮುಂಚಿತವಾಗಿ ಸ್ಟಾಪರು ನಾನಲ್ಲಿ ಗೇರ್ ವೈರ್ಗೆ ಹಾಕಿದ್ದೀನಿ. ಅದಾದಮೇಲೆ ನಾವು ಆ ಚೈನ್ಗೆ ಇಟ್ಕೊಂಡು ಈ ರೀತಿ ಮಾಡ್ಕೋಬೇಕು. ನೋಡಿ, ಮುಂಚಿತವಾಗಿ ಅದನ್ನು ನಾವು ಸ್ಟಾಪರ್ ಇನ್ಸರ್ಟ್ ಮಾಡಿರಬೇಕು ವೈರ್ಗೆ. ನೆಕ್ಸ್ಟ್ ಈ ರೀತಿ ಚೈನ್ಗೆ ಹಾಕ್ಕೊಂಡು ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಈಸಿಯಾಗಿದೆ. ಜಸ್ಟ್ ಈ ಪ್ರೆಸ್ಸಿಂಗ್ ಇದು ಪ್ಲಕ್ಕರಿಂದ ಇದು ಮಾತ್ರ ಕಂಪಲ್ಸರಿ ಬೇಕು. ನೋಡಿ, ಈ ರೀತಿ ಪ್ರೆಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಬಂದಿದೆ. ಈ ಸೈಜಲ್ಲಿ ನಾನು ಚೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ಲೆಂತಲ್ಲಿ ಸ್ವಲ್ಪ ಇದು ಲಾಂಗ್ ಇದೆ, ಲಾಂಗ್ ಪ್ಯಾಟರ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ನಿಮ್ಗೆ ಯಾವ ಸೈಜ್ ಬೇಕು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಸೈಜ್ ತೊಗೊಳ್ಳಿ. ಫಸ್ಟ್ ನಾನು ಮುಂಚಿತವಾಗಿ ಗೋಲ್ಡ್ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಅದಾದಮೇಲೆ ಬ್ಲ್ಯಾಕ್, ಅದಾದಮೇಲೆ ಪೆಂಡೆಂಟ್, ಇನ್ನೊಂದು ಗೋಲ್ಡ್ ಬೀಡ್ಸ್ ಆ್ಯಡ್ ಮಾಡಿ ನೆಕ್ಸ್ಟ್ ನಾನು ಪೆಂಡೆಂಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟ್ ನಾವು ಯಾವ ಇದರಲ್ಲಿ ನಾವು ಇವನ್ ಲೈನಲ್ಲಿ ತೊಗೊಂಡಿರ್ತೀವಿ, ಪೆಂಡೆಂಟ್ ಸಿಮ್ಲ ಅದಕ್ಕೆ ಅಪೋಸಿಟಾಗಿ ನಾವು ತೊಗೋಬೇಕು. ಮತ್ತು ಗೋಲ್ಡ್ ಬೀಡ್, ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಬೀಡ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಒಂದೊಂದಾಗಿ ನೀವು ಇನ್ಸರ್ಟ್ ಮಾಡ್ತಾ ಹೋಗಿ. ಈಸಿಯಾಗಿದೆ. ಫಸ್ಟ್ ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬೋದು, ಬಟ್ ಒಂದು ಸರಿ ಬಿಟ್ಟು 2 ಸರಿ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. ನೋಡಿ, ಈ ರೀತಿ ನಾನು ಫಸ್ಟಲ್ಲಿ ಇದೇ ಥರ ತೋರಿಸ್ತಾ ಇದ್ದೀನಿ. ಫಸ್ಟ್ ಸ್ಟಾಪರ್, ನೆಕ್ಸ್ಟ್ ಬ್ಲ್ಯಾಕ್ ಬೀಡ್, ಆಮೇಲೆ ಗೋಲ್ಡ್ ಬೀಡ್ ಈ ರೀತಿ ಆ್ಯಡ್ ಮಾಡಿದ್ದೀನಿ. ನಾನು ಮಿಸ್ಸಾಗಿ ಮುಂಚಿತವಾಗಿ ಎಲ್ಲನೂ ಗೋಲ್ಡ್ ಬೀಡ್ಸ್ ಅಂತ ಹೇಳಿದೆ. ನೋಡಿ, ಈ ರೀತಿ ಇರಿಸಿದ್ದೀನಿ. ಅದಾದಮೇಲೆ ನಾವು ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಮೂವ್ ಆಗುತ್ತೆ, ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಪ್ರೆಸ್ ಮಾಡಿದರೆ ಅಲ್ಲೇ ಸ್ಟಾಪ್ ಆಗುತ್ತೆ. ಇದು ಫಸ್ಟ್ ಸೆಟ್ಟು. ಇದೇ ರೀತಿ ನಿಮ್ಗೆ ಎಷ್ಟು ಸೆಟ್ಗಳು ಬೇಕೋ ಆ ಸೆಟ್ಗಳು ಮೆಜರ್ಮೆಂಟ್ ಇಟ್ಕೊಂಡು ಮಾಡ್ಕೋಬೇಕು. ಸ್ಕೇಲನ್ನು ಇಲ್ಲಿ ಯಾವುದೇ ಸ್ಕೇಲ್ ಯೂಸ್ ಮಾಡಿಲ್ಲ, ವಿತೌಟ್ ಸ್ಕೇಲು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾಡಿದ್ದೀನಿ. ಜಸ್ಟ್ ಒಂದಕ್ಕೆ ಇನ್ನೊಂದಕ್ಕೆ ಈ ರೀತಿ ನಾವು ಮೆಜರ್ಮೆಂಟ್ ನೋಡಿಕೊಂಡು ಮಾಡೋದು ಅಷ್ಟೇ. ನೋಡಿ, ಈ ರೀತಿ ನಾನು ಮೆಜರ್ ಮಾಡ್ಕೊಂಡು ಮಾಡಿದ್ದೀನಿ. ಯಾವುದೇ ಸ್ಕೇಲ್ ಉಪಯೋಗಿಸಿಲ್ಲ ಇಲ್ಲಿ ನಾನು. ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಅಂತಂದರೆ ಸ್ಟಾಪರ್ ಇರುತ್ತಲ್ಲ, ಅದಕ್ಕೆ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಲೈಟಾಗಿ ಪ್ರೆಸ್ ಮಾಡಿರಿ. ಸೊ ನೀವು ಅಡ್ಜಸ್ಟ್ ಮಾಡಿಕೊಂಡು ಫೈನಲ್ಲಾಗಿ ಎಲ್ಲ ಫೈನಲ್ ಆದಮೇಲೆ ಅದ್ರ ಪ್ಲೇಸಸ್ ಎಲ್ಲ ಫೈನಲ್ ಆದಮೇಲೆ ನೀವು ಜೋರಾಗಿ ಪ್ರೆಷರ್ ಹಾಕಿ ಪ್ರೆಸ್ ಮಾಡಿ. ಅಷ್ಟರವರೆಗೆ ಲೈಟಾಗಿ ಪ್ರೆಸ್ ಮಾಡಿದರೆ ಸಾಕು ಸ್ಟಾಪರ್ ಬೀಡ್ಸ್ನ. ಇಲ್ಲಿ ನೋಡಿ, ಈ ರೀತಿ ಇನ್ನೊಂದಕ್ಕೆ ನಾನು ಈ ರೀತಿ ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲವನ್ನು ನಾನು ಮಾಡ್ತಾ ಹೋಗಿದ್ದೀನಿ. ಇಲ್ಲಿ ನೋಡಿ, ಇಷ್ಟು ನಿಮಗೆ ಗೊತ್ತಾಗಬೇಕಂತ ಈ ರೀತಿ ಇಟ್ಟಿದ್ದೀನಿ. ಇಲ್ಲಿ ಸ್ಟಾಪರ್ ಆ್ಯಡ್ ಮಾಡಿದ್ದೀನಿ. ನೋಡಿ, ಈ ರೀತಿ ನೀವು ಮೆಜರ್ಮೆಂಟ್ ತೊಗೊಳ್ಳಿ. ಸೊ
ಸೊ ನಮ್ಮ ಕೈಯಿಂದ ಮಾಡಿಕೊಂಡ್ರೆ ಅದರಲ್ಲಿರೋ ಖುಷಿನೇ ಬೇರೆ ಅಲ್ವಾ. ಸೊ ಅದು ಅಲ್ಲದೆ ಕಂಪ್ಲೀಟ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ನೆಕ್ಸ್ಟ್ ಇನ್ನೂ ಮೆಥಡ್ ನಿಮಗೆ ಈಸಿ ಮೆಥಡ್ ಗೊತ್ತಾಗುತ್ತೆ. ಇದು ಬಂದುಬಿಟ್ಟು ಚೈನ್ನ ಫೈನಲ್ ಔಟ್ಪುಟ್ಟು ನೋಡಿ. ಈ ರೀತಿ ಎಲ್ಲನೂ ಏರಿಸಿದ್ದೀನಿ. ಎಟ್ ದಿ ಎಂಡ್ ಅಗೇನ್ ಸ್ಟಾಪರ್ನ ನಾವು ಮುಂಚಿತವಾಗಿ ಆ್ಯಡ್ ಮಾಡ್ಕೊಂಡಿರಬೇಕು, ಮೀನ್ಸ್ ಏರಿಸಿರಬೇಕು ಗಿಯರ್ ವೈರ್ಗೆ. ನಂತರ ನಾವು ಚೈನ್ ಎಂಡಿಂಗ್ ಇದೆಯಲ್ಲ ಅದನ್ನು ಈ ರೀತಿ ತೊಗೊಂಡು ಫೋಲ್ಡ್ ಮಾಡಿ ಅದರಲ್ಲಿ ಮತ್ತೆ ಅದೇ ಸ್ಟಾಪರ್ ಆ ಎರಡು ವೈರಲ್ಲಿ ಡಬಲ್ ವೈರಲ್ಲಿ ಬರೋ ರೀತಿ ಮಾಡಿಕೊಂಡು ಪ್ರೆಸ್ ಮಾಡಬೇಕು ಅಷ್ಟೇ ನೋಡಿ. ಇನ್ವಿಸಿಬಲ್ ಚೈನ್ ರೆಡಿ. ನಾನು ಇನ್ನೊಂದು ಮೆಥಡ್ ತೋರಿಸ್ತೀನಿ ಅಂತ ಹೇಳಿದೆ. ಈಗ ನೆಕ್ಸ್ಟ್ ಇನ್ನೊಂದು ಚೈನ್ಗೆ ಯಾವ ರೀತಿ ಮಾಡ್ಕೋಬೇಕು ಅಂತೇಳಿ ನಾನು ತೋರಿಸ್ತೀನಿ. ನೆಕ್ಸ್ಟ್ ಸೇಮ್ ಪ್ರೊಸೆಸ್ ಬಳಸ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಚೈನ್ಗೆ ಯಾವ ರೀತಿ ಎಲ್ಲ ನಾವು ಸ್ಟಾಪರ್ ಬೀಡ್ ಆ್ಯಡ್ ಮಾಡಬೇಕು ಅಂತೇಳಿ. ನೆಕ್ಸ್ಟ್ ಇಲ್ಲಿ ವೈಟ್ ಬೀಡ್ ತೊಗೊಂಡಿದ್ದೀನಿ ನೋಡಿ. ಇದು ಸಿಂಪಲ್ ಒಂದೇ ಸಿಂಗಲ್ ಪೆಂಡೆಂಟ್ ಬಳಸ್ಕೊಂಡು ಯಾವ ರೀತಿ ನಾವು ಇನ್ವಿಸಿಬಲ್ ಚೈನ್ ಮಾಡೋದು ಅಂತೇಳಿ. ಇದೂ ಸಖತ್ ಟ್ರೆಂಡಿಂಗಲ್ಲಿದೆ ಸಿಂಗಲ್ ಪೆಂಡೆಂಟ್ ಚೈನು. ಇದೂ ಈಸಿ ನೋಡಿ. ಆಲ್ರೆಡಿ ನಾನು ಸ್ಟಾಪರ್ ಆ್ಯಡ್ ಮಾಡಿ ನೆಕ್ಸ್ಟ್ ಒಂದು ಬೀಡ್ ಆದಮೇಲೆ ಒಂದು ಪೆಂಡೆಂಟ್ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಮಣಿ ಏರಿಸಿ ಅದಾದಮೇಲೆ ಗೋಲ್ಡ್ ಬೀಡ್ಸ್ ನೋಡಿ. ಈ ರೀತಿ ಎಲ್ಲ ಸೇಮ್ ಪ್ರೊಸೆಸ್ ಈ ಕಡೆ ಯಾವ ರೀತಿ ಮಾಡಿದೆಯೋ ಆ ಕಡೆಯೂ ಅದೇ ರೀತಿ ಆ್ಯಡ್ ಮಾಡ್ತಾ ಬಂದಿದ್ದೀನಿ ನೋಡಿ. ಸಿಂಪಲ್ ಆ್ಯಂಡ್ ಈಸಿ ಅಂತ ಹೇಳ್ಬೋದು. ವಿದಿನ್ 5 ಮಿನಿಟ್ಸಲ್ಲಿ ಇದು ಕಂಪ್ಲೀಟ್ ಆಗುತ್ತೆ. ಈ ಚೈನ್ ಬಂದುಬಿಟ್ಟು ಈ ರೀತಿ ನಾವು ನೋಡಿ ಈ ಸ್ಟಾಪರ್ ಬೀಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಇನ್ನೊಂದು ಸ್ಟಾಪರ್ ಬೀಟ್ ಆ್ಯಡ್ ಮಾಡಬೇಕು. ಯಾಕಂದರೆ ಇಲ್ಲಿ ಪೆಂಡೆಂಟ್ ಹತ್ರ ಒಂದು, ಹಾಗೆ ಎಂಡಿಂಗಲ್ಲಿ ಒಂದು. ಇದಾದಮೇಲೆ ಇಷ್ಟು ನೋಡಿ. ಇಲ್ಲಿ ನಾವು ಯಾವುದೇ ಪ್ರೆಸ್ಸಿಂಗ್ ಏನು ಮಾಡ್ತಾ ಇಲ್ಲ, ಮೀನ್ಸ್ ಸ್ಟಾಪರ್ನ ಇಲ್ಲಿ ಯಾವುದು ಪ್ರೆಸ್ ಮಾಡಲ್ಲ. ಫಸ್ಟ್ ನಾನಿಲ್ಲಿ ಎಂಡಿಂಗ್ ಏನಿದೆ ಚೈನ್ ಹುಕ್ಕಲ್ಲಿ ನಾನು ಫಸ್ಟ್ ಫೈನಲ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಲ್ಲಿ ಸ್ಟಾಪರ್ ಬೀಟ್ ಆ್ಯಡ್ ಮಾಡಿ ಪ್ರೆಸ್ ಮಾಡಿ ಅದಾದಮೇಲೆ ಮೆಜರ್ ನೋಡಿಕೊಂಡು ನಾವು ಯಾವ ಮೆಜರಿಗೆ ಬೇಕು, ಮೀನ್ಸ್ ಮಿಡಿಲಲ್ಲಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ನಾನು ಪ್ರೆಸ್ ಮಾಡೋದು ಅಷ್ಟೇ ನೋಡಿ. ಇದಂತೂ ಸೇಮ್ ಪ್ರೊಸೆಸ್ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ ನೋಡಿ. ಒಂದು ವೇಳೆ ಸ್ಕಿಪ್ ಮಾಡಿದರೆ ಇಲ್ಲಿ ಯೂಸ್ ಆಗುತ್ತೆ ನೋಡಿ. ಇಲ್ಲಿ ನೋಡಿ ಈ ರೀತಿ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಏರಿಸ್ಕೊಳ್ಳಿ, ಈಸಿ ಆಗುತ್ತೆ. ಮುಂಚಿತವಾಗಿ ನಾವು ಸ್ಟಾಪರ್ ಬೀಡ್ಸ್ ಏನಿದೆ ಬೀಡ್ ಅದನ್ನು ನಾವು ಆ್ಯಡ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಈ ರೀತಿ ಮಾಡ್ಕೊಳ್ಳಿ, ಪ್ರೆಸ್ ಮಾಡಿ ಅಷ್ಟೇ ನೋಡಿ. ಈಸಿ ಅಂತ ಹೇಳ್ಬೋದು. ಈ ರೀತಿ ಮಿಡಲಲ್ಲಿ ಇಟ್ಕೊಂಡು ಪೆಂಡೆಂಟ್ ಹಾಗೆ ಹುಕ್ಕಲ್ಲಿ ಈ ರೀತಿ ನಾವು ಮೆಜರ್ಮೆಂಟ್ ಮಾಡ್ಕೋಬೇಕು ನೋಡಿ. ವಿತೌಟ್ ಸ್ಕೇಲನ್ನೆಲ್ಲನೂ ತೋರಿಸ್ತಾ ಇದ್ದೀನಿ. ಈ ರೀತಿ ನೋಡಿಕೊಂಡು ನಾವೀಗ ಸ್ಟಾಪರ್ ಬೀಡ್ಸ್ನ ಪ್ರೆಸ್ ಮಾಡೋದು ಅಷ್ಟೇ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಸಿಂಗಲ್ ಪೆಂಡೆಂಟ್ ಇರೋ ಇನ್ವಿಸಿಬಲ್ ಚೈನ್ ರೆಡಿ. ದಿಸ್ ಇಸ್ ದಿ ಫೈನಲ್ ಔಟ್ಪುಟ್. ನೆಕ್ಸ್ಟ್ ಚೈನ್ ಬಂದುಬಿಟ್ಟು ಡಬಲ್ ಲೇಯರಲ್ಲಿ ಮಾಡ್ತಾಯಿದ್ದೀನಿ. ಸಿಲ್ವರ್ ಆ್ಯಂಡ್ ಗೋಲ್ಡ್ ಗೇರ್ ವೈರ್ ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ಎರಡು ವೈರನ್ನು ಒಂದೇ ಹುಕ್ಕಿಗೆ ಏರಿಸಿದ್ದೀನಿ. ಸೇಮ್ ಸ್ಟಾಪರ್ ಯಾವ ರೀತಿ ನಾವು ಅಲ್ಲಿ ಆ್ಯಡ್ ಮಾಡ್ಕೋಬೇಕು ಆ ವೈರ್ಗೆ ಏರಿಸಿ ಯಾವ ರೀತಿ ಸ್ಟಾಪ್ ಮಾಡ್ಕೋಬೇಕು ಅದೇ ರೀತಿ ಸ್ಟಾಪರ್ ಬೀಟ್ ಆ್ಯಡ್ ಮಾಡಿ ಪ್ರೆಸ್ ಮಾಡಿದ್ದೀನಿ. ಸಿಂಗಲ್ ಆಗಿ ತೊಗೊಂಡು ಸೇಮ್ ಹುಕ್ಕಿಗೆ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಗೋಲ್ಡ್ ಪೈಪ್ ಯೂಸ್ ಮಾಡ್ಕೊಂಡಿದ್ದೀನಿ. ಸ್ಟಾಪರ್ ಅಲ್ಲಿ ಒಂದು ಬೀಡ್ ಹಾಗೆ ಗೋಲ್ಡ್ ಪೈಪು. ನೆಕ್ಸ್ಟ್ ಪೆಂಡೆಂಟು ಸೀಶಲ್ ಯೂಸ್ ಮಾಡ್ಕೊಂಡಿದ್ದೀನಿ. ಅದು ರೆಡಿಮೇಡೇ ಬಂದಿರೋದು ಪೆಂಡೆಂಟ್. ಆ ರೀತಿಯಾಗಿ ಮಿಡಲ್ ಸ್ಟೋನ್ ಬಂದಿದೆ. ನೆಕ್ಸ್ಟ್ ಸ್ಟಾಪರ್ ಹಾಕಿ ಸೇಮ್ ಆ್ಯಸ್ ಯೂಶುವಲ್ ನಾನು ಮುಂಚಿತವಾಗಿ ಸಿಂಗಲ್ ಪೆಂಡೆಂಟ್ ಇರೋ ಚೈನ್ ಯಾವ ರೀತಿ ಪ್ರಿಪೇರ್ ಮಾಡಬೇಕಂತ ಹೇಳಿದೆ ಅದೇ ರೀತಿಯೇ ಇದು ಮಾಡಿದ್ದೀನಿ. ಎಡ್ಜಿಗೆ ಹುಕ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು ನೆಕ್ಸ್ಟ್ ಮಿಡಲ್ ಸೈಜ್ ನೋಡಿಕೊಂಡು ಪ್ರೆಸ್ ಮಾಡಿದ್ದೀನಿ ನೋಡಿ. ಸಿಂಗಲ್ ಪೆಂಡೆಂಟು ಸೀಶಲ್ ಇರೋದು ಈ ರೀತಿ ಗೋಲ್ಡ್ ಪೈಪ್ ಏರಿಸ್ಕೊಂಡು ಮಾಡಿರೋದು. ಅದು ಬಂದುಬಿಟ್ಟು ಡಬಲ್ ಲೇಯರ್ ಮಾಡಿರೋದು. ನೆಕ್ಸ್ಟ್ ಬಂದುಬಿಟ್ಟು ಬೀಡ್ಸ್. ಇಲ್ಲಿ ನೋಡಿ ಈ ಮೊನಾಲಿಸಾ ಬೀಡ್ಸ್ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಂಗೆ ಪ್ರಾಪರಾಗಿ ಗೊತ್ತಿಲ್ಲ ಆ ಬೀಡ್ಸ್ ಹೆಸರು ಏನು ಅಂತೇಳಿ. ಈ ರೀತಿ ಬೀಡ್ಸು ಹಾಗೆ ಅದಕ್ಕೆ ಮ್ಯಾಚ್ ಆಗೋ ಈ ಪರ್ಲ್ ಬೀಡ್ ಸ್ಟೆಪ್ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಸೇಮ್ ಪ್ರೊಸೀಜರ್ ನೋಡಿ ಅದೇ ರೀತಿ ಮಾಡಿದ್ದೀನಿ. ಬಟ್ ಮುಂಚಿತವಾಗಿ ಇನಿಷಿಯಲ್ ಆಗಿ ಮಾಡಿದ್ದಲ್ಲ, ಭಾಳಷ್ಟು ಚಿಕ್ಕ ಪೆಂಡೆಂಟ್ಸ್ ಆ್ಯಡ್ ಮಾಡ್ಕೊಂಡು ಮಾಡಿರೋದು. ಅದೇ ರೀತಿ ಸ್ವಲ್ಪ ಇದನ್ನು ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇಲ್ಲಿ ಎಲ್ಲವನ್ನು ಒಟ್ಟಿಗೆ ಗೇರ್ ವೈರ್ಗೆ ಏರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಬೀಡ್ಸು ನನಗೆ ಯಾವ ಪ್ಯಾಟರ್ನ್ ಬೇಕೋ ಆ ಪ್ಯಾಟರ್ನು ಫಸ್ಟ್ ನಾವು ಸಿಂಗಲ್ ಬೀಡ್ಸ್ ಸಿಂಗಲ್ದೇನಿರುತ್ತೆ ಸ್ಟಾರ್ಟಿಂಗಲ್ಲಿ, ಸೊ ಸ್ಟಾಪರ್ ಹಾಗೆ ಚಿಕ್ಕ ಬೀಡ್ಸ್ ಇದೆಯಲ್ಲ ಪರ್ಲ್ ಬೀಡ್ಸ್ ಅದು, ಅದಾದಮೇಲೆ ಬಿಗ್ ಬೀಡು
ಈ ರೀತಿ ಆ್ಯಡ್ ಮಾಡಿ ನೆಕ್ಸ್ಟ್ ಅಗೇನ್ ಸ್ಟಾಪರ್ ಆ್ಯಡ್ ಮಾಡಿದ್ದೀನಿ. ಇದೇ ರೀತಿ ಮೂರು ದೊಡ್ಡ ಬೀಡ್ಸಿಗೆ ಇದೇ ಪ್ಯಾಟರ್ನಲ್ಲಿ ಏರಿಸಿದ್ದೀನಿ ನೋಡಿ. ಈ ರೀತಿ ಬರುತ್ತೆ ಫೈನಲ್ ಆಗಿ. ನೆಕ್ಸ್ಟ್ ಅದನ್ನು ನಾವು ಯಾವ ಥರ ಮೆಸರ್ಮೆಂಟ್ ಬೇಕೋ ಆ ಮೆಸರ್ಮೆಂಟಿಗೆ ಅನುಕೂಲವಾಗಿ ಸರಿಸಿ ಮೂವ್ ಮಾಡಿ ಅಲ್ಲಿ ಸ್ಟಾಪರ್ನ ನಾವು ಪ್ರೆಸ್ ಮಾಡೋದೊಂದೇ ಬಾಕಿ. ಇಲ್ಲ 3 ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಫೈನಲ್ ಚೈನು. ಈ ಎಲ್ಲ ಮೆಥಡ್ಸ್ ನಿಮಗೆ ತೋರಿಸಿದ್ದೀನಿ. ಎಲ್ಲ ಚೈನ್ಸ್ ನೋಡಿ ಎಷ್ಟು ಸಖತ್ತಾಗಿದ್ದಾವೆ. ಸಿಂಪಲ್ ಆ್ಯಂಡ್ ಈಸಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್